ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 12ನೇ ಪ್ರಶ್ನೆಗೆ ಬಿತ್ತನೆ ಮಾಡುವ ಮೊದಲು ಹಾನಿಗೊಳಗಾದ ಬೀಜಗಳನ್ನ ಪರಿಶೀಲಿಸಲು ಒಂದು ಕ್ರಮವನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ನೋಡಿ, ನಾವೀಗ ಮಣ್ಣನ್ನ ಹದಗೊಳಿಸಿದೀವಿ, ಬಿತ್ತನೆ ಮಾಡಬೇಕು ಬೀಜವನ್ನ. ಎಲ್ಲಾ ಬೀಜ ತಗೊಂಡು ಹೋಗಿ ಬಿತ್ತನೆ ಮಾಡಿದ್ರೆ ಅದರಲ್ಲಿ ಒಂದಿಷ್ಟು ಬೀಜಗಳಿಂದ ಸಸಿಗಳು ಹುಟ್ಟದೇ ಇರಬಹುದು. ಯಾಕೆಂದ್ರೆ ಆ ಬೀಜಗಳು ಟೊಳ್ಳಾಗಿರಬಹುದು. ಈಗ ನೀವು ನೋಡಿರ್ಬಹುದು, ರಾತ್ರಿ ನೀವು ಕಾಳುಗಳನ್ನ ನೀರಲ್ಲಿ ನೆನೆಸಿಟ್ಟು, ಈಗ ಹೆಸರು ಕಾಳು ಇರ್ಬೋದು, ಶೇಂಗಾ ಇರ್ಬೋದು, ಅದನ್ನೆಲ್ಲ ಕೆಲವೊಬ್ರು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕುಡಿಯೋ ತಿನ್ನೋ ಅಭ್ಯಾಸ ಇರ್ತದೆ. ಈಗ ಕಾಳುಗಳನ್ನ ನೆನೆಸಿದಾಗ ನೀರಲ್ಲಿ ಒಂದಿಷ್ಟು ಕಾಳುಗಳು ನೀರಿನಲ್ಲಿ ಮುಳುಗೋದು ಗಮನಕ್ಕೆ ಬರ್ತದೆ, ಇನ್ನೊಂದಿಷ್ಟು ಕಾಳುಗಳು ನೀರಿನ ಮೇಲ್ಗಡೆ ತೇಲ್ತಾ ಇರ್ತವೆ. ಯಾಕೆಂದ್ರೆ ಅವುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತದೆ, ಹಾಗಾಗಿ ಅವು ತೇಲ್ತವೆ. ಯಾಕೆಂದ್ರೆ ಅದ್ರ ಒಳಗೆ ಟುಳ್ಳಾಗಿರ್ತದೆ, ಏನೂ ಇರೋದಿಲ್ಲ. ಆ ರೀತಿ ಬೀಜಗಳನ್ನ ಹಾಕಿದ್ರೆ ಸಸಿಗಳು ಹುಟ್ಟೋದಿಲ್ಲ. ಹಾಗಾಗಿ ನಾವು ಅವುಗಳನ್ನ ಪರೀಕ್ಷೆ ಮಾಡೋದು ಹೇಗೆ ಅಂದ್ರೆ, ಬೀಜಗಳನ್ನ ನೀರಿನಲ್ಲಿ ಹಾಕಿ ಹಾನಿಗೊಂಡ ಬೀಜಗಳನ್ನು ಗುರುತಿಸುವ ಜಲಪರೀಕ್ಷೆ ವಿಧಾನ, ಇದನ್ನ ಜಲಪರೀಕ್ಷೆ ವಿಧಾನ ಅಂತ ಹೇಳ್ತೀವಿ. ಬೀಜಗಳನ್ನು ನೀರಿನಲ್ಲಿ ಹಾಕಿ ಹಾನಿಗೊಂಡ ಬೀಜಗಳನ್ನು ಗುರುತಿಸುವ ಜಲಪರೀಕ್ಷೆ ವಿಧಾನವನ್ನ ಬಳಸಲಾಗುತ್ತದೆ. ಬಿತ್ತನೆ ಮಾಡುವ ಬೀಜಗಳನ್ನು ನೀರಿನಲ್ಲಿ ಹಾಕಿದಾಗ ಅವು ತೇಲುತ್ತಿದ್ದರೆ ಟೊಳ್ಳಾಗಿರುವುದನ್ನು ಸೂಚಿಸುತ್ತದೆ. ನೋಡಿ, ಇದೆಲ್ಲ ಉತ್ತಮ ಬೀಜಗಳು, ಇವುಗಳನ್ನ ನಾವು ಬಿತ್ತನೆ ಮಾಡಬಹುದು. ಆದ್ರೆ ಇವು ಟೊಳ್ಳು ಬೀಜಗಳು, ಇದನ್ನ ಬಿತ್ತನೆ ಮಾಡಿದ್ರೆ ಸಸಿಗಳು ಹುಟ್ಟುವುದಿಲ್ಲ. ಈ ರೀತಿಯಾಗಿ ಜಲಪರೀಕ್ಷೆ ವಿಧಾನ ನಾವು ಬಳಸಬಹುದು. ಥ್ಯಾಂಕ್ ಯು.